ನಮಸ್ಕಾರ ವೀಕ್ಷಕರೇ, ಚುನಾವಣಾ ಜಂಗಿ ಮೈದಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಬೀದರ್ ಜಿಲ್ಲಾ ಚುನಾವಣಾ ಇತಿಹಾಸ ಹಾಗೂ 2024ರ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಪರಿಚಯ ಸಹ ಹೇಳಿದ್ದೆವು. ಈ ಸಂಚಿಕೆಯಲ್ಲಿ ಬಿಜೆಪಿ ಪಕ್ಷದಿಂದ 2024ರ ಚುನಾವಣಾ ಕಣಕ್ಕಿಳಿದ ಭಗವಂತ್ ಖೂಬಾ ಹಾಗೂ ಬೀದರ್ ಲೋಕಸಭಾ ಮತಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶ್ರೀ ಈಶ್ವರ್ ಖಂಡ್ರೆಯವರ ಪುತ್ರ ಸಾಗರ್ ಖಂಡ್ರೆಯವರ ಕಿರು ಪರಿಚಯ ಇದೋ ನಿಮ್ಮ ಮುಂದೆ. ಶ್ರೀ ಭಗವಂತ್ ಖೂಬಾ ಅವರು ಜೂನ್ 1, 1967ರಲ್ಲಿ ಬೀದರ್ ಜಿಲ್ಲೆಯ ಔರಾದ್ನಲ್ಲಿ ಗುರುಬಸಪ್ಪ ಖೂಬಾ ಹಾಗೂ ಮಹಾದೇವಿ ಖೂಬಾ ದಂಪತಿಗಳಿಗೆ ಮಗನಾಗಿ ಜನಿಸಿದರು. ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದು 1999ರಲ್ಲಿ ಶೀಲಾ ಅವರನ್ನು ವರಿಸಿ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ದಂಪತಿಗಳಿಗೆ 3 ಜನ ಮಕ್ಕಳು. ಕೃಷಿಕರು, ಸಮಾಜ ಸೇವಕರು ಹಾಗೂ ರಾಜಕಾರಣಿಯಾಗಿರುವ ಭಗವಂತ್ ಖೂಬಾ ಅವರು ಜುಲೈ 7ನೇ ತಾರೀಖು 2021ರಿಂದ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳು, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿದ್ದಾರೆ. ಲೋಕಸಭಾ ಸದಸ್ಯರಾಗಿ ಲೋಕಸಭೆಗೆ ಗಣಕ ವಿತರಿಸುವ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಆಹಾರ, ನಾಗರಿಕ ಸೇವೆ ಮತ್ತು ಸಾರ್ವಜನಿಕ ಸೇವೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದಲ್ಲದೆ ಮರಾಠವಾಡ ವಿಧಾನಸಭೆ ಚುನಾವಣೆಯಲ್ಲಿ ಉಸ್ತುವಾರಿ ಸೇವೆ ಹಾಗೂ ಕಲಬುರಗಿ ಉಸ್ತುವಾರಿ ಸೇವೆಯಲ್ಲಿಯೂ ಸಹ ಕರ್ತವ್ಯ ನಿರ್ವಹಿಸಿದ್ದು ಇನ್ನೂ ಅನೇಕ ಕಾರ್ಯಗಳಲ್ಲಿ ತಮ್ಮ ಕೈ ಜೋಡಿಸಿರುತ್ತಾರೆ. ಇವುಗಳ ಮಧ್ಯೆ 2014 ಹಾಗೂ 2019ರ ಚುನಾವಣೆಗಳಲ್ಲಿ ಸತತ ಗೆಲುವಿನ ನಂತರ ಈಗ ಮತ್ತೊಮ್ಮೆ ಅದೇ ಉತ್ಸಾಹದಲ್ಲಿ ಗೆಲುವಿನ ಗುರಿಯತ್ತ ಸಾಗಲು ಮತ್ತೆ ಶ್ರೀ ಭಗವಂತ್ ಖೂಬಾ ಅವರು ಚುನಾವಣಾ ಕಣಕ್ಕೆ ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ. ಕೃಷಿಕ ಕುಟುಂಬದವರಾಗಿರುವ ಜನಸೇವೆ ಮತ್ತು ಸಮಾಜ ಸೇವೆಯಲ್ಲದೆ ಒಬ್ಬ ಪರಿಪೂರ್ಣ ರಾಜಕಾರಣಿಯೂ ಆಗಿರುವ, ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶ್ರೀ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರ ಪರಿಚಯ ಇದು ನಿಮ್ಮ ಮುಂದೆ. ಸಾಗರ್ ಖಂಡ್ರೆ ಅವರು ಭಾಲ್ಕಿ ನಿವಾಸಿಯಾಗಿದ್ದು ತಂದೆಯು ರಾಜಕಾರಣಿಯಾಗಿರುವುದರಿಂದ ಸಹಜವಾಗಿಯೇ ಸಾಗರ್ ಖಂಡ್ರೆ ಅವರು ಸಹ ರಾಜಕೀಯದತ್ತ ವಾಲಿದ್ದಾರೆ ಎಂದು ಹೇಳಬಹುದು. ಸಾಗರ್ ಖಂಡ್ರೆ ಅವರು ಬೆಂಗಳೂರಿನ ಕ್ರೈಸ್ತ್ ಯೂನಿವರ್ಸಿಟಿಯಲ್ಲಿ LLB ಮುಗಿಸಿದ್ದಾರೆ. 26 ವರ್ಷದ ಸಾಗರ್ ಖಂಡ್ರೆ ಅವರು ಖಂಡ್ರೆ ಮನೆತನದ 4ನೇ ಸದಸ್ಯರಾಗಿ ರಾಜಕೀಯಕ್ಕೆ ಆಗಮಿಸಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿರುವ ಇವರು ಬೆಂಗಳೂರಿನ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದು ಒಬ್ಬ ನುರಿತ ಕಾರ್ಯದರ್ಶಿ ಎನಿಸಿಕೊಂಡಿದ್ದಾರೆ. ವಕೀಲಿ ವೃತ್ತಿಯನ್ನು ಸಹ ಅಷ್ಟೇ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತಿರುವ ಸಾಗರ್ ಖಂಡ್ರೆ ಅವರು ಈ ಬಾರಿ ಯುವ ಪ್ರತಿನಿಧಿಯಾಗಿ ಗೆಲ್ಲುವ ಭರವಸೆಯಿಂದ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ತಂದೆ ಹಾಗೂ ತಾತನ ಕಾಲದಿಂದಲೂ ಮುಂದುವರಿಸಿಕೊಂಡು ಬಂದಿರುವ ರಾಜಕಾರಣದ ಚುಕ್ಕಾಣಿಗೆ ಕೈ ಹಿಡಿದಿದ್ದಾರೆ ಸಾಗರ್ ಖಂಡ್ರೆ. ಭಗವಂತ್ ಖೂಬಾ ಹಾಗೂ ಸಾಗರ್ ಖಂಡ್ರೆ ಅವರ ಬಗ್ಗೆ ಅವಲೋಕಿಸಿದಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಚುನಾವಣೆ ಕಣಕ್ಕೆ ಒಂದಲ್ಲ 2 ಬಾರಿ ಗೆಲುವು ಪಡೆದಿದ್ದು 3ನೇ ಬಾರಿಯೂ ಸಹ ಗೆದ್ದೇ ಗೆಲ್ತೇನೆ ಎನ್ನುವ ವಿಶ್ವಾಸದಲ್ಲಿ ಮುನ್ನುಗ್ಗುತ್ತಿರುವ ಭಗವಂತ್ ಖೂಬಾ ಅವರು ಗೆಲ್ಲುತ್ತಾರಾ? ಕಾದು ನೋಡಬೇಕು. ಈ ಬಾರಿ ಭಗವಂತ್ ಖೂಬಾ ಅವರ ಪಕ್ಷದಲ್ಲಿ ಸಹಕಾರ ಕಡಿಮೆ ಎಂದು ಸಹ ಕೇಳಿ ಬರ್ತಾ ಇದೆ. ಇನ್ನು ಸಾಗರ್ ಖಂಡ್ರೆ ಅವರ ಬಗ್ಗೆ ಹೇಳೋದಾದರೆ ರಾಜಕಾರಣ ಮನೆತನದಲ್ಲಿ ಬಂದಿದ್ದಾರೆ. ಇದು ನಮಗೆಲ್ಲ ಗೊತ್ತು. ಭೀಮಣ್ಣ ಖಂಡ್ರೆ ಅವರ ಮನೆತನವೇ ರಾಜಕಾರಣಿಗಳ ಕುಟುಂಬ. ಹೊಸದಾಗಿ ರಾಜಕಾರಣಕ್ಕೆ ಕಾಲಿಟ್ಟಿರುವ ಸಾಗರ್ ಖಂಡ್ರೆ ಯುವ ಜನರಿಗೆ ಸಹಕಾರ ಮಾಡಲು ಯಾವತ್ತೂ ಸಿದ್ಧ ಎಂದು ಹೇಳಿದ್ದಾರೆ. ಹಾಗಾದ್ರೆ ನೋಡೋಣಲ್ವಾ, ಯುವ ಪ್ರತಿನಿಧಿ ಸಾಗರ್ ಖಂಡ್ರೆ ಅವರ ಪಾಲಿಗೆ ಜಯಮಾಲೆ ಸಿಗುತ್ತಾ? ಹೀಗೆ 2 ಬಾರಿ ಗೆಲುವು ಕಂಡು 3ನೇ ಬಾರಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಗವಂತ್ ಖೂಬಾ ಅವರೊಂದಿಗೆ ಉತ್ಸಾಹದ ಯುವ ಪೀಳಿಗೆಗೆ ಮಾದರಿಯಾಗಿ ಕೆಲಸ ಮಾಡಲು ಕಣಕ್ಕಿಳಿದ ಶ್ರೀ ಸಾಗರ್ ಖಂಡ್ರೆ ಇವರಿಬ್ಬರ ಜಿದ್ದಾಜಿದ್ದಿನಲ್ಲಿ ಗೆಲುವು ಯಾರಿಗೆ? ಕಾದು ನೋಡೋಣ. ವೀಕ್ಷಕರೇ, ಇದಾಗಿತ್ತು ಇಂದಿನ ಸಂಚಿಕೆಯ ಚುನಾವಣಾ ಜಂಗಿ ಮೈದಾನ. ಹೀಗೆ ನೋಡ್ತಾ ಇರಿ ಯಶಸ್ವಿ ಟಿವಿ. ಇದು ವಿಶ್ವಾಸದ ಉಸಿರು. ಉಸಿರಿನ ಪಿಸು ಮಾತು. ಮತದಾನ ನಿಮ್ಮ ಹಕ್ಕು, ಕರ್ತವ್ಯ ಕೂಡ. ಚುನಾವಣಾ ಜಂಗಿ ಮೈದಾನದ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.